ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಬೇಲಿಯೇ ಎದ್ದು ಹೊಲಮೈದಂತ ಕತೆ. ಸಂತೆ ಮಾವತ್ತೂರು VSSನ ಚುನಾವಣೆಯಲ್ಲಿ ಅಕ್ರಮ. ಚುನಾವಣಾ ಅಧಿಕಾರಿಯಿಂದಲೇ ಅಕ್ರಮದ ಆರೋಪ ಕೇಳಿ ಬಂದಿದೆ. ಮತಗಟ್ಟೆಯಿಂದ ಹೊರಗೆ ಮತಪತ್ರಗಳು ನೀಡಿದಂಥ ಆರೋಪ ಸಾಕ್ಷಿ ಸಮೇತ ಹಿಡಿದಿದ್ದಾರೆ JDS ಕಾರ್ಯಕರ್ತರು. ಇಂಥದ್ದೊಂದು ಆರೋಪ ಮಾಡಿದ್ದಾರೆ. ಸಾಲಗಾರರ 11 ಕ್ಷೇತ್ರಗಳಿಗೆ ಒಂದು ಸಾಮಾನ್ಯ ಕ್ಷೇತ್ರಕ್ಕೆ ಚುನಾವಣೆ ಇತ್ತು. ಮತಪತ್ರಗಳನ್ನು ಮತಪೆಟ್ಟಿಗೆಗೆ ಹಾಕ್ತಾ ಇದ್ದಂಥ ಚುನಾವಣಾಧಿಕಾರಿ ಸುನೀಲ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಇದನ್ನು JDS ಚುನಾವಣಾ ಏಜೆಂಟ್ಗಳು ಗಮನಿಸಿದ್ದಾರೆ. ಇದನ್ನು ತಡೆದು ನೋಡಿದ್ರು ಅವರು JDS ಕಾರ್ಯಕರ್ತರು. ಕೈ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ಹಾಕಿದ್ದ ಮತಪತ್ರ ಪತ್ತೆಯಾಗಿದೆ. ಮತಪತ್ರಗಳ ಬಂಡಲ್ ಹಿಡಿದು ಸುನೀಲನ್ನು ಕೂಡಿ ಹಾಕಿದ್ದಾರೆ ಸ್ಥಳೀಯರು. ಸುದ್ದಿ ತಿಳಿದು ASP ಪುರುಷೋತ್ತಮ್ ಸ್ಥಳಕ್ಕೆ ಬಂದರು. ಪೊಲೀಸ್ ಸರ್ಪಗಾವಲಿನಲ್ಲಿ ಸುನೀಲ್ರನ್ನು ಕರೆದುಕೊಂಡು ಹೋಗಿದ್ದಾರೆ. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಅಕ್ರಮ ಎಸಗಿರುವಂಥ ಆರೋಪ ಕೇಳಿ ಬಂದಿದೆ. ಇದೀಗ ಶಾಸಕ ರಂಗನಾಥ್ ವಿರುದ್ಧ ಮಾಜಿ ಸಚಿವ D ನಾಗರಾಜಯ್ಯ ಕುಟುಂಬ ಕಿಡಿಕಾರಿರೋದು. ಚುನಾವಣೆಗೂ ಮುನ್ನವೇ ಮತಪತ್ರಗಳನ್ನು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಕೊಟ್ಟಿರುವಂಥ ಶಂಕೆ ಇದೆ ಅಂತ ಹೇಳಿದ್ದಾರೆ. ಕೂಡಲೇ ಚುನಾವಣೆಯನ್ನು ರದ್ದು ಮಾಡಬೇಕು. ಈ ಹಿಂದೆ ರಾಮನಗರದಲ್ಲಿ ಅಕ್ರಮ ಎಸಗಿದ್ದರಿಂದ ಕುಣಿಗಲ್ಗೆ ಈ ಸುನೀಲ್ ವರ್ಗಾವಣೆಯಾಗಿದ್ದರು. ಸಂತೆ ಮಾವತ್ತೂರು VSSನ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಎನ್ನುವಂಥ ಗಂಭೀರ ಆರೋಪ ಇದು. ಚುನಾವಣಾ ಅಧಿಕಾರಿಯಿಂದಲೇ ಇಂಥದ್ದೊಂದು ಅಕ್ರಮ ಆಗಿದೆ ಅಂತ ಇದೀಗ JDSನ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ. ಸಾಲಗಾರರ 11 ಕ್ಷೇತ್ರಗಳಿಗೆ ಮತ್ತು ಒಂದು ಸಾಮಾನ್ಯ ಕ್ಷೇತ್ರಕ್ಕೆ ಚುನಾವಣೆ ಇತ್ತು. ಈ ಸಮಯದಲ್ಲಿ ಮತಪತ್ರಗಳನ್ನು ಮತಪೆಟ್ಟಿಗೆಗೆ ಈ ಚುನಾವಣಾ ಅಧಿಕಾರಿಗಳು ಹಾಕ್ತಿದ್ರು ಅಂತ ಇದೀಗ ಚುನಾವಣಾ ಅಧಿಕಾರಿ ಸುನೀಲ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಅದನ್ನೇನೋ JDS ಚುನಾವಣಾ ಏಜೆಂಟ್ಗಳೇನೋ ಗಮನಿಸಿದ್ರಂತೆ. ಕಾಂಗ್ರೆಸ್ ಬೆಂಬಲಿತ ಅಂದರೆ ಕೈ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತಪತ್ರವನ್ನು ಹಾಕಿದ್ದು ಅದು ಸಿಕ್ಕಿದೆ ಅಂತ ಅವರು ಹೇಳ್ತಿದ್ದಾರೆ. ಅವ್ರನ್ನೆಲ್ಲ ಕೂಡಿ ಹಾಕಿದ್ರು ಬಂಡಲನ್ನು ಹಿಡಿದು. ಅದಾದ ನಂತರ ಸ್ಥಳಕ್ಕೆ ASP ಪುರುಷೋತ್ತಮ್ ಅವರು ಬಂದರು. ಪೊಲೀಸ್ ಸರ್ಪಗಾಲಿನಲ್ಲಿ ಅವರು ಕರ್ಕೊಂಡು ಹೋಗಿದ್ದಾರೆ. ಸೊಸೈಟಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇವತ್ತು ಕಳ್ಳ ಮತದಾನ ಅಧಿಕಾರಿ ಏನೋ ನಾವು ಅಯೋಗ್ಯ ಒಬ್ಬ ಸುನೀಲ್ ಅಂತ ಚುನಾವಣಾಧಿಕಾರಿಗೆ ಅಪಾಯಿಂಟ್ ಮಾಡಿದ್ರು. ಇದು ಅಪಾಯಿಂಟ್ ಮಾಡಿಸ್ಕೊಂಬಂದಿದ್ದು ಶಾಸಕರು ಕುಂಭಕ್ಕೂ ಸರ್ಕಾರ ಇದೆ ಅಂದ್ಬಿಟ್ಟು ಶಾಸಕರು ಮಾಡಬಾರ್ದು ಅನಾಚಾರಗಳನ್ನ ತಾಲೂಕಲ್ಲಿ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಶಾಸಕರು ಕುಂಭಕ್ಕಿಂದ ಇವತ್ತು ಆ ಅಯೋಗ್ಯ ಒಬ್ಬ ಅವನ ಹಿಂದೆ ರಾಮನಗರದಲ್ಲಿದ್ದ ಅಲ್ಲೂ ಇದೇ ರೀತಿ ಚುನಾವಣೆ ಅಕ್ರಮ ಮಾಡಿ, ಹಾಸನದಲ್ಲಿದ್ದರೂ ಚುನಾವಣೆ ಅಕ್ರಮ ಮಾಡಿ ಇವನು ಅಯೋಗ್ಯನ ಕುಣೂರು ತಾಲೂಕಿಗೆ ಹಾಕ್ಸ್ಕೊಂಬಂದು ಇಂಥ ಮಹಾನ್ ಪುರುಷನ್ನ ಈ ತಾಲೂಕಿನ ಶಾಸಕರು ಇವ್ರ ಜೊತೆಗೆ ಅಕ್ರಮ ಮಾಡಲಿಕ್ಕೆ ಇವತ್ತು ಕುಣಿಗಲ್ ತಾಲೂಕಿಗೆ ಹಾಕ್ಸ್ಕೊಂಬಂದೆ. ಇವತ್ತು ಚುನಾವಣಾ ಅಧಿಕಾರಿನೇ ನೇರವಾಗಿ ಶಾಮೀಲಾಗಿ ಏನು ಕಾಂಗ್ರೆಸ್ಸು ಅಭ್ಯರ್ಥಿಗಳ ಪರ ಶರೀಕಾಗಿ ಈ ಅಭ್ಯರ್ಥಿಗಳಿಗೆ ಮತದಾನ ಮಾಡಿಸ್ಬೇಕು ಅಂದ್ಬಿಟ್ಟು ಅವನೇ ಸುಮಾರು ಬ್ಯಾಲೆಟ್ ಪೇಪರ್ಗಳನ್ನ ಕಂಪ್ಲೀಟ್ ಒಂದು ಬಂಡಲನ್ನೇ ಬ್ಯಾಲೆಟ್ ಪೇಪರ್ನ ಕಾಂಗ್ರೆಸ್ನ ಕೆಲವು ಪುಡಾರಿಗಳಿಗೆ ಕೊಟ್ಟು ಅವ್ರ ಮುಖಾಂತರ ಹೊರಗಡೆ ಮತದಾನ ಮಾಡಿಸ್ಕೊಂಡು ಅದನ್ನು ಗೌಪ್ಯವಾಗಿ ತಗೊಂಬಂದು ಕಿಟಕಿಯಿಂದ ಒಬ್ಬ ಶಿವಕುಮಾರ್ ಅಂತ ಏಜೆಂಟ್ ಆಗಿದ್ದ ಅವ್ನು ಹೊರಗಡೆ ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ದ. ಇವನು ಏಜೆಂಟ್ಗಳು ಆಚರಿಸಿದ ಸಂದರ್ಭದಲ್ಲಿ ಒಳಗಡೆ ಡಬ್ಬು ತುಂಬ್ತಾ ಇದ್ದ. ಸುಮಾರು ಒಂದು 150-200 ಓಟನ್ನ ಈ ಥರ ಕಳ್ಳ ಮತದಾನದಲ್ಲಿ ಇವನು ಮಾಡಿದ್ದಾನೆ. ಈ ಅಕ್ರಮ ಮಾಡಿ ಚುನಾವಣಾ ಅಧಿಕಾರಿನೇ